ಅಲ್ವಾ? ಔಟ್ ಆಫ್ ದ ಬಾಕ್ಸ್ ಈ ಪ್ರಶ್ನೆ ಕೇಳ್ತಿದ್ದೀನಿ. ಇವತ್ತಿನ ರಾಜಕೀಯ ಪರಿಸ್ಥಿತಿಗಳನ್ನ ನೋಡಿದ್ರೆ ಈ ಒಂದು ಒಗ್ಗಟ್ಟಿನ ಮಂತ್ರ ಅಂತ ಒಂದ್ ಕಡೆ ಹೇಳ್ತಾರೆ, ಆದ್ರೆ ಒಳಗಿನ ಒಂದು ಗೊಂದಲಗಳು ಆ ಒಂದು ತಿಕ್ಕಾಟವನ್ನ ನೋಡಿದಾಗ ಏನ್ ಅನ್ಸುತ್ತೆ ಗುರುಗಳೇ ನಿಮ್ಗೆ? ಬಹುಶಃ ಕುವೆಂಪು ಅವರಿಗೆ ಅನ್ನಿಸ್ತಾ ಇತ್ತು ಅನ್ಸುತ್ತೆ, ಇದು ನಿರಂತರ ಕಚ್ಚಾಟಗಳು ಅಂತ. ಅಧಿಕಾರದ ಆಸೆ, ನಾನೇ ಅನ್ನುವಂಥ ಸ್ವಾರ್ಥ, ನಾನೂ ಅಂಥದ್ದು ಸ್ವಾರ್ಥ. ಅದ್ರ ನಡುವೆ ಕನ್ನಡ ಎಲ್ಲೋ ಹೋಗ್ಬಿಡಬಾರ್ದು, ನಮ್ಮ ಭಾಷೆ, ನಮ್ಮ ಹಿಂದಿನವರ ಬಲಿದಾನ. ನಾವಿವತ್ತು ಏನು ತೊಗೊಂಬಂದಿದ್ದೀವಿ ನೋಡಿ ಹೆಸರುಗಳನ್ನು, ಬಸವಣ್ಣ ಆಗಿರಲಿ, ಅಕ್ಕಮಹಾದೇವಿ ಆಗಲಿ, ಪುರಂದರದಾಸ ಆಗಲಿ, ಕನಕದಾಸರಾಗಲಿ, ಶಿಶುನಾಳ್ ಶರೀಫರಾಗಲಿ, ಈವನ್ ನಿಸ್ಸಾರ್ ಅಹಮದ್ ಆಗಲಿ ಅಲ್ವಾ, ಅಂಥ ಕುವೆಂಪು ಅವರಾಗಲಿ, ಇಷ್ಟು ಹೆಸರುಗಳಲ್ಲಿ ಏನಾದರೂ ಸ್ವಾರ್ಥ ಕಾಣುತ್ತೇನ್ರಿ? ಅವರು ಯಾರೂ ಕಣ್ಮುಂದಿಲ್ಲ, ಆದರೆ ಎಲ್ಲೋ ನಮ್ಮ ಹಿಂದೆ ಮುಂದೆ ಇದ್ದಾರೇನೋ ಅಂತ ಅನ್ಸಲ್ವಾ? ಯಾವುದೇ ಕನ್ನಡಿಗರನ್ನು ನೋಡಿ ಬೇಕಾರೆ ಇವ್ರ ಋಣದಲ್ಲಿ ನಾವು ಇದ್ದೀವಿ ಅಂತ ಅನ್ಸಲ್ವಾ? ಖಂಡಿತ ಖಂಡಿತ. ಈ ಥರದಲ್ಲಿ ಇರಬೇಕಿತ್ತು ತಾನೆ. ಇದು ಕುವೆಂಪು ಅವ್ರ ಮನಸ್ಸಿಗೆ ಅವತ್ತು ಬಂದಿದೆ, ನಾವು ಹಿಂಗೆ ಹೊಟ್ಟೆ ಕಿಚ್ಚಲ್ಲೇ ಬದುಕ್ತಾ ಇರ್ತೀವಿ ಅಂತ. ಆದ್ದರಿಂದ ಆ ಹೊಟ್ಟೆ ಕಿಚ್ಚಿಗೆ ತಣ್ಣೀರು ಹುಯ್ಬೇಕಂತೆ, ಅಲ್ಲೇ ಆರಲಿ ಅಂತ. ಎಂಥ ಭಾಷೆ, ಇಂಥ ಶಬ್ದಗಳು, ಆ ಮನುಷ್ಯನ ಆ ತಲೆ ಅದು ಏನೊಂದು ವಿಶ್ವಕೋಶ ಆಗಿತ್ತೋ ಏನೋ ಅಲ್ವಾ, ಆ ಭಾಷೆಯ ಹಿಡಿತ ಅಂಥದ್ದನ್ನು ನಾವು ಆ ಶಬ್ದವನ್ನೇ ತಗೊಂಡ್ವಿ. ಅದು ಹೆಂಗಿರಬೇಕು ಅಂತಂದರೆ, ಈ ಸತ್ತಂತಿಯವರನ್ನು ಬಡಿದ ಸತ್ತವನೇ ಮತ್ತೊಂದು ಸರ್ತಿ ಡಿಂಡಿಮದ ಶಬ್ದಕ್ಕೆ ಎದ್ದು ಬರ್ಬೇಕಂತ. ಹಾಗಾಗಿ ಆ ಕನ್ನಡದ ಡಿಂಡಿಮನೇ ನಾವು ಇಟ್ಟಿದ್ವಿ, ಕನ್ನಡ ಡಿಂಡಿಮ ಅಂತ ಪ್ರತಿಷ್ಠಾನ ಮಾಡಿದ್ವಿ. ಕನ್ನಡ ಡಿಂಡಿಮ ಅಷ್ಟೇ ನಮ್ಮ ಹೆಸರು. ಅದರೊಳಗಡೆ ನಾನು ಅಧ್ಯಕ್ಷನೂ ಅಲ್ಲ, ಏನೂ ಅಲ್ಲ, ಕಾರ್ಯಕರ್ತ ಅಷ್ಟೇ.